Hi, good morning, good afternoon, good evening, students. I hope you people are doing well. After a long time, we are coming with the video again. Okay, in the last videos, we discussed a few problems about income from other sources. In this video, we shall discuss few more problems on the income from other sources. Firstly, we shall go through with the format, that particular format means income from other sources, approximately what and all incomes covers under this head. So go through this format once. So these are the main incomes which comes under the head income from other sources. So that is what this is the format. This is the format for computation of taxable income from other sources. Okay, go through this once. So there are approximately 21. Apart from this 21 which are in this format, there are few more items. So here you may see that two words, that means ಒಂದು ಡೈರೆಕ್ಟ್ ಆಗಿ ಅಮೌಂಟ್ ತಗೊಂಡಿದೀವಿ, ಇನ್ನೊಂದು ಇಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಅಂತ ಮೆನ್ಷನ್ ಮಾಡಿದೀವಿ. ಇಲ್ಲಿ ಡೈರೆಕ್ಟ್ ಆಗಿ ಅಮೌಂಟ್ ತಗೊಂಡಿದೀವಿ ಅಂದ್ರೆ ಸೊ ಫಾರ್ ದಿಸ್ ದೇರ್ ವಿಲ್ ಬಿ ಅಡ್ಜಸ್ಟ್ಮೆಂಟ್ಸ್, ಮೀನ್ಸ್ ಅದು ಗ್ರಾಸ್ ಅಲ್ಲಿ ಅಥವಾ ನೆಟ್ ಅಲ್ಲಿ ಏನೋ ಒಂದು ಇರುತ್ತೆ, ಅಥವಾ ನೆಟ್ ಅಲ್ಲಿ ಇರೋದನ್ನ ಗ್ರಾಸ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ, ಅಥವಾ ಎಕ್ಸಾಮ್ಷನ್ ಲಿಮಿಟ್ಸ್ ಇರುತ್ತೆ. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಕಂಪ್ಯಾರಿಸನ್ಸ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಫಾರ್ ದಿಸ್ ದೇರ್ ಇಸ್ ನೋ ಕಂಪ್ಯಾರಿಸನ್ಸ್ ಅಂಡ್ ಕ್ಯಾಲ್ಕುಲೇಷನ್ಸ್. ಇದಕ್ಕೆ ಕಂಪ್ಯಾರಿಸನ್ಸ್ ಮತ್ತೆ ಕ್ಯಾಲ್ಕುಲೇಷನ್ಸ್ ಏನು ಇರಲ್ಲ ಈ ಇನ್ಕಮ್ಸ್ಗೆ. ಸೊ ಇದರಲ್ಲಿ ಇನ್ಕಮ್ಸ್ ತಗೊಂಡು ಡೈರೆಕ್ಟ್ ಆಗಿ ಏನದಕ್ಕೆ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಮಾಡಿದೀವಿ ಅದನ್ನ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟ್ ನ ಇಲ್ಲಿ ತಗೊಳ್ಬಹುದಾಗುತ್ತೆ. ಬಟ್ ಇಲ್ಲಿ ಫ್ಯೂ ಟೈಮ್ಸ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟ್ ನ ನೀವು ಟ್ಯಾಕ್ಸ್ ಅಂತ ತಗೊಳ್ಬೇಕಾಗುತ್ತೆ. Okay, this is the format so which we are using for computation of the taxable income from other sources. Okay, we shall solve few problems on income from other sources. From the following receipt and payments of Mr. Devesh is a resident, compute his taxable income under the head income from other sources. Winning from Madhya Pradesh State Lottery rupees 28,000. So first ಎಲ್ಲ ಪಾಯಿಂಟ್ಸ್ ನ ಓದ್ಬಿಟ್ಟು ಸೊ ಅಡ್ಜಸ್ಟ್ಮೆಂಟ್ಸ್ ಯಾವ್ದಾದ್ರು ಈಗಿದೆ ಅದನ್ನ ಮಾರ್ಕ್ ಮಾಡ್ಕೋಣ. ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ವಿನ್ನಿಂಗ್ ಫ್ರಮ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಗೇನ್, ವಿನ್ನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್, ಗಿಫ್ಟ್ ರಿಸೀವ್ಡ್ ಫ್ರಮ್ ಎ ಫ್ರೆಂಡ್ ಇನ್ ಲಂಡನ್ rupees 1 lakh, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್, ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ rupees 3,000 and payments. So regarding ಲಾಟ್ರಿ ಟಿಕೆಟ್ಸ್ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಅಂಡ್ ಲಾಸ್ಟ್ ಟೈಮ್ ವಿನ್ನಿಂಗ್ ಫ್ರಮ್ ಕ್ಯಾಮಲ್ ರೇಸ್ rupees 30,000. ಸೊ ದಿಸ್ ದ ಪ್ರಾಬ್ಲಮ್ ಗಿವನ್. ಓಕೆ, ಸಾಲ್ವ್ ಮಾಡೋಣ. ಸೊ ಡೈರೆಕ್ಟ್ ಆಗಿ ಇಲ್ಲೇ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಇನ್ ಯುವರ್ ನೋಟ್ಸ್ ದೆನ್ ನೀವು ಆನ್ಸರ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ ಫಾರ್ಮೆಟ್ ಪ್ರಕಾರ. ವಿನ್ನಿಂಗ್ ಫ್ರಮ್ ಮಧ್ಯಪ್ರದೇಶ್ ಸ್ಟೇಟ್ ಲಾಟ್ರಿ rupees 28,000. ಸೊ ಮೊದಲೇ ಹೇಳಿದೆ ರಿಗಾರ್ಡಿಂಗ್ ಕ್ಯಾಶುವಲ್ ಇನ್ಕಮ್ಸ್. Whatever the casual incomes are there, if the casual incomes crosses rupees 10,000 or if the casual income exceeds rupees 10,000, then it is eligible for TDS. ಅದಕ್ಕೆ TDS ಚಾರ್ಜ್ ಮಾಡ್ತಾರೆ. TDS is 30%. TDS ಎಷ್ಟಿರುತ್ತೆ? 30%. Anyhow, this 28,000 is excess of 10,000. 10,000 ಗಿಂತ ಜಾಸ್ತಿನೇ ಇದೆ. ಸೊ ಇನ್ ಅಡಿಷನ್ ಟು ದಟ್ ಅವ್ರು ಇದನ್ನ ಗ್ರಾಸ ಅಥವಾ ನೆಟ್ ಅಂತ ಮೆನ್ಷನ್ ಮಾಡಿಲ್ಲ. ಅವ್ರೇನೋ ಮೆನ್ಷನ್ ಮಾಡ್ದಿದ್ದಾಗ ಬೈ ಸೀಯಿಂಗ್ ದ ಲಿಮಿಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್. ಸೊ ಲಿಮಿಟ್ ನ ನೋಡಿದಾಗ ಲಿಮಿಟ್ ಕ್ರಾಸ್ ಆಗಿದೆ, ಹೆನ್ಸ್ ಇದು ನೆಟ್ ಅಲ್ಲಿ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ನೆಟ್ ಅಲ್ಲಿ ಇರೋದನ್ನ ಗ್ರಾಸ್ಗೆ ಕನ್ವರ್ಟ್ ಮಾಡಿ 28,000 ಡಿವೈಡೆಡ್ ಬೈ 70%. ಸೊ 28,000 ಡಿವೈಡೆಡ್ ಬೈ 70% you'll get 40,000. In outer column we are supposed to take 40,000 rupees. That is point number 1. And point number 2, winning from horse race, anyhow it is also fully taxable, but it is not eligible for TDS or it is not subjected for TDS because it is less than 10,000. 10,000 ಗೊಂತು ಬೆಲೆ ಇದೆ. ಸೊ ಇದಕ್ಕೆ TDS ಏನು ಅಪ್ಲಿಕೇಬಲ್ ಆಗಲ್ಲ. ಸೊ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ 1,000 ಟ್ಯಾಕ್ಸಬಲ್ ಅಮೌಂಟ್ ನ ತಗೋಬಹುದು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ, ಈವನ್ ಇದು ಅಷ್ಟೇ, ಈ ಕ್ಯಾಶುವಲ್ ಇನ್ಕಮ್ ಇಟ್ ಡಸಂಟ್ ಎಕ್ಸೀಡ್ rupees 10,000. 10,000 ಕ್ರಾಸ್ ಆಗಿಲ್ಲ. ಸೊ ಇಟ್ ವಿಲ್ ಬಿ ಇನ್ ಗ್ರಾಸ್. ಸೊ ಕ್ರಾಸ್ ಅಲ್ಲಿ ಇರುತ್ತೆ, ಡೈರೆಕ್ಟ್ ಆಗಿ 3,000 ನೀವು ತಗೊಳ್ಬಹುದಾಗುತ್ತೆ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 49,000 ಇದೆ. ಸೊ ಗ್ರಾಸ್ ನೆಟ್ ಮೆನ್ಷನ್ ಮಾಡಿಲ್ಲ. ಸೊ ಅದು ಲಿಮಿಟ್ ಕ್ರಾಸ್ ಆಗಿದೆ, 10,000 ಲಿಮಿಟ್ ಕ್ರಾಸ್ ಆಗಿದೆ. ಹೆನ್ಸ್ ಸೊ 49,000 ಡಿವೈಡೆಡ್ ಬೈ 70%. ಸೊ TDS ಬಂದು 30% ಅಲ್ವಾ. ಸೊ 49,000 ಡಿವೈಡೆಡ್ ಬೈ 70% you'll get 70,000. And next winning from crossword puzzle. So below 10,000 ಇದೆ. ಸೊ ಡೈರೆಕ್ಟ್ ಆಗಿ ಅಮೌಂಟ್ ಔಟರ್ ಕಾಲಮ್ ತಗೊಳ್ಳಿ 2,000
500. Next, gift received from friend. ಗಿಫ್ಟ್ ರಿಸೀವ್ಡ್ ಫ್ರಮ್ ಫ್ರೆಂಡ್. ರಿಗಾರ್ಡಿಂಗ್ ಗಿಫ್ಟ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಗಿಫ್ಟ್ಸ್ ಬಂದಾಗ ಸೊ ಇದರಲ್ಲಿ ಆಲ್ರೆಡಿ ಏನೋ ಮೂವೇಬಲ್ ಅಂತ ಬರುತ್ತೆ, ಇಮ್ಮೂವೇಬಲ್ ಅಂತ ಬರುತ್ತೆ ಅಂಡ್ ಕ್ಯಾಶ್ ಗಿಫ್ಟ್ಸ್ ಅಂತ ಬರುತ್ತೆ. ಅಂಡ್ ನೀವು ಈ ಪ್ರಾಬ್ಲಮ್ ಅಲ್ಲಿ ಒಂದೇ ಗಿಫ್ಟ್ ಇರೋದು ನಾ ಟೋಟಾಲಿಟಿ ತಗೊಳ್ಳೋದಕ್ಕೆ. ಸೊ ದಟ್ ಟು ಇಟ್ ಈಸ್ ರಿಸೀವ್ಡ್ ಫ್ರಮ್ ಫ್ರೆಂಡ್, ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್, ಗಿಫ್ಟ್ ರಿಸೀವ್ಡ್ ಅಟ್ ದಿ ಟೈಮ್ ಆಫ್ ಮ್ಯಾರೇಜ್, ಗಿಫ್ಟ್ ರಿಸೀವ್ಡ್ ಆಸ್ ಪರ್ ವಿಲ್. ಈ ಮೂರು ಎಕ್ಸೆಂಪ್ಷನ್ ಇರುತ್ತೆ. ಅಂಡ್ ಫ್ರಮ್ ಅದರ್ ಪಾರ್ಟೀಸ್ ಏನಾದ್ರು ಗಿಫ್ಟ್ ಕೊಟ್ಟಾಗ ಬಿಲೋ 50,000 ಆದ್ರೆ ಎಕ್ಸೆಂಪ್ಷನ್ ಇರುತ್ತೆ. ಬಟ್ ಇಲ್ಲಿ ಫ್ರೆಂಡ್ ಇದೆ, ಫ್ರೆಂಡ್ ಇದ್ದಾಗ ಎನಿ ಹೌ ಇಟ್ ಇಸ್ ಟ್ಯಾಕ್ಸಬಲ್. ಸೊ ಮೋರ್ ದನ್ 50,000 ಇದೆ. ಸೊ ನಮಗೆ ಲಿಮಿಟ್ ಇರೋದು 50,000. ಮೋರ್ ದನ್ 50,000 ಇದ್ದಾಗ ಎಂಟೈರ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ, ಹೆನ್ಸ್ 1 lakh ಟ್ಯಾಕ್ಸಬಲ್ ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಡಿಫ್ರೆನ್ಸ್ ತಗೊಳ್ಬಾರ್ದು. ಯಾವ್ದಕ್ಕೆ ಡಿಫ್ರೆನ್ಸ್ ತಗೊಳ್ಬೇಕು, ಯಾವ್ದಕ್ಕೆ ಟೋಟಲ್ ಅಮೌಂಟ್ ತಗೊಳ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ಸೊ ಇದಕ್ಕೆ ಡಿಫ್ರೆನ್ಸ್ ತಗೊಳಂಗಿಲ್ಲ. ಇಫ್ ದ ಗಿಫ್ಟ್ ಅಮೌಂಟ್ ಎಕ್ಸೀಡ್ಸ್ ₹50,000 then the entire amount is taxable apart from those 3. ಅಂದ್ರೆ ಆ ಒಂದು 3 ಸರ್ಕಮ್ಸ್ಟೆನ್ಸಸ್ ಅಲ್ಲಿ ರಿಲೇಟಿವ್ಸ್ ಕೊಟ್ಟಾಗ, ಮ್ಯಾರೇಜ್ ಅಲ್ಲಿ ಬಂದಾಗ, ವಿಲ್ ಪ್ರಕಾರ ಬಂದಾಗ, ಈ 3 ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬಿಟ್ಟು ಇನ್ನೆಲ್ಲ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ಎನ್ಯೋ ಬಿಲೋ 10,000 ಇದೆ, 2,500 ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ಪರ್ಚೇಸ್ ಆಫ್ ಲಾಟರಿ ಟಿಕೆಟ್ಸ್ ಅಂಡ್ ಪೇಮೆಂಟ್ಸ್ ಆಫ್ ಬೆಟ್ಟಿಂಗ್ ಹಾರ್ಸಸ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಕ್ಯಾಶುಯಲ್ ಇನ್ಕಮ್ಸ್ ರಿಲೇಟೆಡ್ ಏನಾದ್ರೂ ಎಕ್ಸ್ಪೆಂಡಿಚರ್ ಬಂದಾಗ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್. ಅದನ್ನ ನಾವು ಡಿಡಕ್ಷನ್ಸ್ ಕೊಡಂಗಿಲ್ಲ. ಸೊ ದಿಸ್ ಪ್ಯೂರ್ಲಿ ರಿಲೇಟ್ಸ್ ಟು ಕ್ಯಾಶುಯಲ್ ಇನ್ಕಮ್ಸ್. ಸೊ ಕ್ಯಾಶುಯಲ್ ಇನ್ಕಮ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಇದು. ಈ ಎಕ್ಸ್ಪೆಂಡಿಚರ್ ನೀವು ಅಲೋ ಮಾಡಂಗಿಲ್ಲ, ಹೆನ್ಸ್ ಈ ಒಂದು ಪಾಯಿಂಟ್ ಬರೋದೇ ಇಲ್ಲ, ಎಕ್ಸ್ಪೆಂಡಿಚರ್ ಕೊಡಂಗಿಲ್ಲ. ಅಂಡ್ ವಿನ್ನಿಂಗ್ ಫ್ರಮ್ ಕ್ಯಾಮಲ್ ರೇಸ್. ಸೊ ಕ್ಯಾಮಲ್ ರೇಸ್ ಇವನ್ ಇಟ್ ಇಸ್ ಎಕ್ಸೆಸ್ ಆಫ್ 10,000 ಗಿಂತ ಎಬೋ ಇದೆ. ಸೊ ಅವ್ರು ನೆಟ್ಟಾಗಿ ಕ್ರಾಸ್ ಹೇಳಿಲ್ಲ. ನಾವು ಲಿಮಿಟ್ ನ ಚೆಕ್ ಮಾಡಿದಾಗ ಲಿಮಿಟ್ ಗಿಂತ ಕ್ರಾಸ್ ಆಗಿದೆ. ದೆನ್ 30,000 ಡಿವೈಡೆಡ್ ಬೈ 70%. ಸೊ ಇಲ್ಲಿ ಗೆಟ್ 42,857. ಸೊ 42,857. So if you total it, you'll get a taxable income from other sources. So this is the problem number 2. Shri Suryaputra has the following investment for the year ended 31st/3/2019. Rupees 20,000 unit Trust of India ಇಂದ ಬಂದಿದೆ. Rupees 80,000 Post Office Savings Bank ಅಕೌಂಟ್ ಇಂದ ಬಂದಿದೆ. Rupees 72,000 10% tax free debentures, 14,000 Karnataka State Electricity Bonds and Rupees 50,000 fixed deposit with Canara Bank. Okay, the expenditure ಏನು ಇಲ್ಲ, ಈಗ ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ 1 by 1 ನೋಡ್ತಾ ಬರೋಣ. Rupees 20,000 ಆಫ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಇನ್ಕಮ್ ರಿಸೀಟ್ 4,000 ಇದೆ. ಸೊ ಅದಕ್ಕಿಂತ ಮುಂಚೆ ಸೊ ದರ್ ಇಸ್ ಅ ವರ್ಡ್ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ವಾಟ್ ಎವರ್ ದ ಇನ್ಕಮ್ ರಿಸೀವ್ಡ್ ಫ್ರಮ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಸೊ ಇದರಿಂದ ಏನಾದ್ರು ಬಂದಾಗ ಅದೇನಾಗಿರುತ್ತೆ, ಎಕ್ಸೆಂಟ್ ಆಗಿರುತ್ತೆ. ಹೆನ್ಸ್ ಅಲ್ಲಿ ನೀಲ್, ಅಲ್ಲಿ ಟ್ಯಾಕ್ಸಬಲ್ ಏನಿರಲ್ಲ, ಅಲ್ಲಿ ನೀಲ್ ಬರುತ್ತೆ. ಅಂಡ್ ನೆಕ್ಸ್ಟ್ Rupees 80,000 ಇನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ವಿಚ್ ಅರ್ನ್ಸ್ ಇಂಟ್ರೆಸ್ಟ್ ಆಫ್ Rupees 5% per annum. ಸೊ ಅಲ್ಲಿಗೆ ಈ ಪಾಯಿಂಟ್ ನ ನೋಡೋದಾದ್ರೆ ಸೊ 80,000 ಇಂಟು 5% ಎಷ್ಟು ಬರುತ್ತೆ ನೋಡೋಣ. ಸೊ 80,000 ಇಂಟು 5% ಇನ್ ದ ಸೆನ್ಸ್ ಇಲ್ ಗೆಟ್ 4,000 ಬರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ is exempted. If it is an individual, it is exempted up to 3,500. So 3,500 go exemption ಇರುತ್ತೆ. If it is a joint account, then it is exempted up to 7,000. Anyhow, it is individual only. So 3,500 exemption ಇರುತ್ತೆ. ಅಲ್ಲಿಗೆ 500 ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಸೊ ಪಾಯಿಂಟ್ ನಂಬರ್ 2 ನಲ್ಲಿ ಟ್ಯಾಕ್ಸಬಲ್ ಬಂದು 500. Keep this in mind and you may get confusion with the ಇಂಟ್ರೆಸ್ಟ್ ಫ್ರಮ್ ಸೇವಿಂಗ್ಸ್ ಅಕೌಂಟ್ ಇನ್ SBI ಆರ್ ಇನ್ ಸಮ್ ಅದರ್ ಬ್ಯಾಂಕ್ಸ್. ಬ್ಯಾಂಕ್ಸ್ ಅಲ್ಲಿ ಏನಾದ್ರು ಬಂದಾಗ ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್, ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಅದಕ್ಕೆ ಸಪರೇಟ್ ಆಗಿ ಮತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 TTA ನಲ್ಲಿ ಸೊ ಇಲ್ ಗೆಟ್ 10,000 ವರೆಗೂ ಡಿಡಕ್ಷನ್ ಇದೆ. ಸೊ ದಟ್ ಇಲ್ ಗೆಟ್ ಇನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಇಂದ 80U ನಲ್ಲಿ ಬರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಟ್, ಅದನ್ನ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಇನ್ ದಿಸ್ ಚಾಪ್ಟರ್ ವಾಟ್ ಎವರ್ ದ ಇಂಟ್ರೆಸ್ಟ್ ಯು ಆರ್ ಗೆಟಿಂಗ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ ಎನಿ ಬ್ಯಾಂಕ್ಸ್, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಮೇಲೆ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಬ್ಯಾಂಕ್ಸ್ ಮೇಲೆ ಬಂದ್ರು ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್, ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಇನ್ ಪೋಸ್ಟ್ ಆಫೀಸ್ ಮಾತ್ರ ಫಾರ್ ಇಂಡಿವಿಜುವಲ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಟು ದ ಎಕ್ಸ್ಟೆಂಟ್ ಆಫ್ 3,500 ಅಂಡ್ ಫಾರ್ ಜಾಯಿಂಟ್ ಅಕೌಂಟ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಟು ದ ಎಕ್ಸ್ಟೆಂಟ್ ಆಫ್ 7,000. ಕೀಪ್ ದಟ್ ಇನ್ ಮೈಂಡ್ ಅಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ SBI ಅಕೌಂಟ್, ದಟ್ ಮೀನ್ಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಪೋಸ್ಟ್ ಆಫೀಸ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ಸ್ ದೇ ಫುಲ್ಲಿ ಟ್ಯಾಕ್ಸಬಲ್ ಇರುತ್ತೆ ಈ ಚಾಪ್ಟರ್ ಅಲ್ಲಿ. And savings, that means post office 3,500 and 7,000 exemption ಇರುತ್ತೆ.
ನೆಕ್ಸ್ಟ್ ಪಾಯಿಂಟ್ ರುಪೀಸ್ 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಬಂದಾಗ ಸೊ ಅವರು ಗವರ್ಮೆಂಟ್ ಕಮರ್ಷಿಯಲ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಕಮರ್ಷಿಯಲ್ ಆಗುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಎಕ್ಸ್ಕ್ಯೂಸ್ ಮಿ, ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಲ್ವೇಸ್ ಇನ್ ನೆಟ್, ಕೀಪ್ ದಟ್ ಇನ್ ಮೈಂಡ್. ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಲ್ವೇಸ್ ನೆಟ್ ಅಲ್ಲಿ ಇರುತ್ತೆ. ಸೊ ಇಫ್ ದ ಗಿವನ್ ಪರ್ಸೆಂಟೇಜ್ ಕೊಟ್ಟು ಅಮೌಂಟ್ ಕೊಟ್ಟರು ಪರವಾಗಿಲ್ಲ, ದಟ್ ಮೀನ್ಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಕೊಟ್ಟರು ನೆಟ್ ಅಲ್ಲೇ ಇರುತ್ತೆ, ಅಥವಾ ಅವರು ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರು ನೆಟ್ ಅಲ್ಲೇ ಇರುತ್ತೆ. ಹಿಯರ್ ದೇ ಆರ್ ಗಿವನ್ ಇನ್ವೆಸ್ಟ್ಮೆಂಟ್ ಅಂಡ್ ಪರ್ಸೆಂಟೇಜ್. ಸೊ 72,000 into, so they are given 10%. In the sense you will get 7,200. ಈ 7,200 ಅನ್ನೋದು ನೆಟ್ ಅಲ್ಲಿ ಇರುತ್ತೆ, ದೆನ್ ಕನ್ವರ್ಟ್ ಇಂಟು ಗ್ರಾಸ್. ಇದಕ್ಕೆ TDS ಬಂದು 10% ಡಿವೈಡ್ ಬೈ 90% ಅಂದ್ರೆ, ಸೊ ಡಿವೈಡ್ ಬೈ 90% you'll get 8,000. ಸೊ ಫ್ರಮ್ ದಟ್ ಪಾಯಿಂಟ್ ನಂಬರ್, ಸೊ 8,000 is taxable. ಸೊ ಅಲ್ಲಿಗೆ ಪಾಯಿಂಟ್ ನಂಬರ್ 3 ನಲ್ಲಿ 8,000 taxable ಆಗುತ್ತೆ. ಅಂಡ್ ಕಮ್ ಫಾರ್ ನೆಕ್ಸ್ಟ್ ಪಾಯಿಂಟ್, 14% ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ ರುಪೀಸ್ 30,000. ಸೊ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಸಿಟಿ ಬಾಂಡ್ಸ್ ಅಂದ್ರೂ, ಸೊ ದಟ್ ವಾಟ್, ಸೊ ನೋಡಿ ಪರ್ಸೆಂಟೇಜ್ ಕೊಟ್ಟು ಈ ಟ್ಯಾಕ್ಸ್ ಫ್ರೀದು, ಸಾರಿ ಲೆಸ್ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಕೊಟ್ಬಿಟ್ರೆ ಗವರ್ಮೆಂಟ್ ಆದ್ರೂ ಕಮರ್ಷಿಯಲ್ ಆದ್ರೂ ಒಂದೇ ತರ ಟ್ರೀಟ್ ಮಾಡ್ತೀವಿ. ಇಟ್ ವಿಲ್ ಬಿ ಇನ್ ಗ್ರಾಸ್. ಸೊ ನೀಡ್ ನಾಟ್ ಟು ವರಿ ಅಬೌಟ್ ದಟ್. ಅದು ಗವರ್ಮೆಂಟ್ ಅಥವಾ ಕಮರ್ಷಿಯಲ್ ಅಂತ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸು ಇಫ್ ದೇ ಆರ್ ಗಿವನ್ ಪರ್ಸೆಂಟೇಜ್ ವಿತ್ ಇನ್ವೆಸ್ಟ್ಮೆಂಟ್ ಕೊಟ್ಟಾಗ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಲ್ವೇಸ್ ಅದು ಗ್ರಾಸ್ ಅಲ್ಲೇ ಇರುತ್ತೆ. ಕಮರ್ಷಿಯಲ್ ಅದು ಗ್ರಾಸ್ ಅಲ್ಲೇ ಇರುತ್ತೆ, ಗವರ್ಮೆಂಟ್ ಅದು ಗ್ರಾಸ್ ಅಲ್ಲೇ ಇರುತ್ತೆ. ಸೇನಿಯೋ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಇದು 30,000 ಇನ್ವೆಸ್ಟ್ಮೆಂಟ್ ಇದೆ, ಪ್ಲಸ್ 14% ಕೊಟ್ಟಿದ್ದಾರೆ. ಸೊ 30,000 into 14% you'll get a, so 30,000 into 14% in the sense you'll get 4,200. 4,200 ಆಲ್ವೇಸ್ ಗ್ರಾಸ್ ಅಲ್ಲಿ ಇರುತ್ತೆ. ಕಮರ್ಷಿಯಲ್ ಆದ್ರೂ ಅಷ್ಟೇ ಇರುತ್ತೆ ಅಂಡ್ ಗವರ್ಮೆಂಟ್ ಆದ್ರೂ ಅಷ್ಟೇ ಇರುತ್ತೆ. ನೆಕ್ಸ್ಟ್ ರುಪೀಸ್ 50,000 ಫಿಕ್ಸ್ಡ್ ಡೆಪಾಸಿಟ್ ವಿತ್ ಕೆನರಾ ಬ್ಯಾಂಕ್ ಮೈಸೂರು 8% per annum ಪರ್ಸೆಂಟೇಜ್. ಅಲ್ಲಿಗೆ 50,000 into 8%. So 50,000 into 8% in the sense you'll get 4,000. So interest on FD bank, it is eligible for TDS if it is crosses 10,000. 10,000 ಗಿಂತ ಎಬೋ ಇದ್ದಾಗ ಅಷ್ಟೇ ಅದು TDS ಗೆ ಇದಾಗಿರುತ್ತೆ. ಎನಿಯೋ ಇಟ್ ಇಸ್ ಬಿಲೋ 10,000 ಇದೆ, ಸೊ ಡೈರೆಕ್ಟ್ ಆಗಿ ಇದು ಗ್ರಾಸ್ ಅಲ್ಲಿ ಇರುತ್ತೆ, 4,000 ತಗೊಂಡ್ಬೋದಾಗುತ್ತೆ. ಸೊ ಇದನ್ನ ಟೋಟಲ್ ಮಾಡಿದ್ರೆ ವಿಲ್ ಗೆಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ Suryapura or Sri Suryapura. So this is about problem number 2. And next we shall discuss about problem number 3. Mr. Ranjit gives the following information of his income for the previous year 2018-19. Compute his gross total income. Dividend on preference shares. So let's see expenditure ಯಾವ್ದು ಇದೆಯೇನೋ ಅಂತ. ಇನ್ಕಮ್ ಇದೆ, ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್, ಇನ್ಕಮ್ ಫ್ರಮ್ ಲೆಟ್ಟಿಂಗ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಇನ್ಕಮ್ ರಿಸೀವ್ಡ್, ಡೈರೆಕ್ಟರ್ಸ್ ಫೀಸ್, ಗಿಫ್ಟ್ಸ್ ಇದೆ, ಡಿಪ್ರಿಸಿಯೇಷನ್ ಅಲೌಡ್ ಇದೆ, ಅಂಡ್ ಫೈರ್ ಇನ್ಶೂರೆನ್ಸ್. ದಿಸ್ ಟು ರಿಲೇಟ್ಸ್ ಟು ದಿಸ್ ಪಾಯಿಂಟ್ ನಂಬರ್ 3. ಸೊ ಇವೆರಡಕ್ಕೂ ಅಡ್ಜಸ್ಟ್ಮೆಂಟ್ಸ್ ಇದೆ, ಇವೆರಡು ಅಂದ್ರೆ ಈ ಪಾಯಿಂಟ್ ನಂಬರ್ 3ಗೆ ಇದೆರಡು ಅಡ್ಜಸ್ಟ್ಮೆಂಟ್ಸ್ ಇದೆ. ಮತ್ತೆ ನೋಡೋಣ ಅಡ್ಜಸ್ಟ್ಮೆಂಟ್ ಏನಾಗುತ್ತೆ ಅಂತ. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಸೊ ಅವ್ರೇನು ಮೆನ್ಷನ್ ಮಾಡ್ದಿದ್ದಾಗ, ಸೊ ಡೊಮೆಸ್ಟಿಕ್ ಆರ್ ಇಲ್ಸ್ ಫಾರಿನ್ ಕಂಪನಿ ಅಂತ ಮೆನ್ಷನ್ ಮಾಡಿದಾಗ ವಿ ವಿಲ್ ಕನ್ಸಿಡರ್ ಆಸ್ ಎ ಡೊಮೆಸ್ಟಿಕ್. ಅದು ಡೊಮೆಸ್ಟಿಕ್ ಕಂಪನಿನ ಅಥವಾ ಫಾರಿನ್ ಕಂಪನಿನ ಅಂತ ಅವ್ರು ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಡೊಮೆಸ್ಟಿಕ್ ಕಂಪನಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನೀಸ್ ಆಲ್ವೇಸ್ ಎಕ್ಸೆಂಪ್ಟೆಡ್. ಐದರ್ ಇಟ್ ಮೇ ಬಿ ಅನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಟ್ ಮೇ ಬಿ ಅನ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಮೇಲೆನಾದ್ರೂ ಆಗಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಮೇಲೆನಾದ್ರೂ ಆಗಿರ್ಬೋದು. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆಲ್ವೇಸ್ ಎಕ್ಸೆಂಪ್ಟೆಡ್. ಅದೇ ಡಿವಿಡೆಂಟ್ ಇಫ್ ಇಟ್ ಈಸ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿಯಿಂದ ಏನಾದ್ರು ಡಿವಿಡೆಂಟ್ ರಿಸೀವ್ಡ್ ಆಗಿದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಇಸ್ ಎಕ್ಸೆಂಪ್ಟೆಡ್ ಅಪ್ ಟು 10 lakhs. 10 lakhs ವರೆಗೂ ಎಕ್ಸೆಂಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಏನಾದ್ರು ಡಿವಿಡೆಂಟ್ ರಿಸೀವ್ಡ್, ಡಿವಿಡೆಂಟ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಗ್ರಾಸ್ 35 lakhs ಇದ್ರೆ ಎಕ್ಸಂಪ್ಷನ್ 10 lakhs ಇರ್ತಾ ಇತ್ತು. 35 lakhs ಮೈನಸ್ 10 lakhs ರಿಮೈನಿಂಗ್ 25 lakhs ನೀವು ಟ್ಯಾಕ್ಸ್ ಮಾಡಬೇಕಾಗಿತ್ತು. ದಟ್ ಮೀನ್ಸ್ ಇಲ್ಲಿ ಡಿಫರೆನ್ಸ್ ತಗೊಳ್ಬೇಕಾಗುತ್ತೆ. ಸೊ ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನೀಸ್ ಐದರ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಆನ್ ಈಕ್ವಿಟಿ ಶೇರ್ಸ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 10 lakhs. 10 lakhs ವರೆಗೂ ಎಕ್ಸಂಪ್ಷನ್ ಇರುತ್ತೆ. ಅಂಡ್ ಯೋ 3,500 ಇಟ್ ಇಸ್ ಬಿಲೋ 10 lakhs ಓನ್ಲಿ, ಹೆನ್ಸ್ ಫುಲ್ಲಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ ಸೋರ್ಸಸ್ ಆಲ್ವೇಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ 7,000 ಅನ್ನೋದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆನ್ ಹೈರ್ ಆಫ್ ಬಿಲ್ಡಿಂಗ್ ಅಂಡ್ ಮಿಷನರಿ 30,000 ಇದೆ.
ಅಂಡ್ ಎಕ್ಸ್ಪೆಂಡಿಚರ್ ಇದೆ, ಅಲೋ ಮಾಡ್ಬೋದು. ಸೊ ಅಪಾರ್ಟ್ ಫ್ರಮ್ ಕ್ಯಾಶುವಲ್ ಇನ್ಕಮ್ಸ್, ಎಕ್ಸ್ಪೆಂಡಿಚರ್ ಯಾವ್ದಾದನ್ನ ಅಲೋ ಮಾಡಬಾರ್ದು ಅಂದ್ರೆ ಕ್ಯಾಶುವಲ್ ಇನ್ಕಮ್ ಎಕ್ಸ್ಪೆಂಡಿಚರ್ and the expenditure incurred to earn tax-free incomes. So these two expenditure are not allowable for deduction. Casual income ಏನಾದ್ರು expenditure incurred ಮಾಡಿದಾಗ and whatever the expenditure incurred to earn the tax-free incomes like dividend and preference shares. Dividend and preference share is exempted income. To earn that income, whatever the expenditure is incurred, that expenditure is not allowable for deduction. And one more, ರೀಇಂಬರ್ಸ್ ಮಾಡೋ ಇನ್ಕಮ್ ಎಕ್ಸ್ಪೆಂಡಿಚರು ಅಷ್ಟೇ. ರೀಇಂಬರ್ಸಿಂಗ್ ಅಂದರೆ ಈಗ ನಾನು ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆಯವ್ರ ಕಡೆಯಿಂದ ಅದು ಕಲೆಕ್ಟ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಈಗ ಟ್ರಾವೆಲಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ TA ಆಗಿರ್ಬೋದು. ಆಫ್ಟರ್ ಒನ್ಸ್ ವಿ ಸ್ಪೆಂಡ್ ವಿ ವಿಲ್ ಕಲೆಕ್ಟ್ ದಟ್ ಅಮೌಂಟ್ ಫ್ರಮ್ ಅವರ್ ಓನರ್ಸ್ ಅಂತ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ರೀಇಂಬರ್ಸಿಂಗ್ ಎಕ್ಸ್ಪೆಂಡಿಚರ್ and the expenditure incurred on tax-free incomes and the expenditure incurred on casual incomes, these expenditures are not allowable for deductions. So ಈ ಒಂದು ಎಕ್ಸ್ಪೆಂಡಿಚರ್ ಡಿಡಕ್ಷನ್ಗೆ ಅಲೋ ಇಲ್ಲ. ಕೀಪ್ ದಿಸ್ ಇನ್ ಮೈಂಡ್ ಅಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೆನಿಯೋ ದಟ್ ಪರ್ಟಿಕ್ಯುಲರ್ ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅನ್ ಐರ್ ಆಫ್ ಬಿಲ್ಡಿಂಗ್ ದಟ್ ಈಸ್ ನಾಟ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಟ್ ಆಲ್. ಅದು ಎಕ್ಸೆಂಪ್ಟೆಡ್ ಇನ್ಕಮ್ ಅಲ್ಲ, ಸೊ ಟ್ಯಾಕ್ಸಬಲ್ ಇನ್ಕಮ್. ಸೊ ಅರ್ನ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ? 2000 ಪ್ಲಸ್ 250. ಸೊ ಅಲ್ಲಿಗೆ ಮೈನಸ್ 2250 ಮಾಡಿಬಿಟ್ಟು ಸೊ ರಿಮೈನಿಂಗ್ ಸೊ 27,750 ಇಸ್ ದ ಟ್ಯಾಕ್ಸಬಲ್. And interest on bank deposits, as I told earlier, interest on post office deposit ಬೇರೆ, interest on bank deposit ಬೇರೆ. ಸೊ ಆಫ್ಟರ್ ದಟ್ ಅದು ಸೆಕ್ಷನ್ 80 TTA ನಲ್ಲಿ ಬರುತ್ತೆ, ಅದು ಅಲ್ಲಿ ನೋಡ್ಕೋಣ. ಬಟ್ ಇಲ್ಲಿ ಅದು ಫುಲ್ಲಿ ಟ್ಯಾಕ್ಸಬಲ್ 3200 ಅನ್ನೋದು ಇಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ಕಮ್ ರಿಸೀವ್ಡ್ ಫ್ರಮ್ ಗ್ರೌಂಡ್ ರೆಂಟ್, ಈವನ್ ಇಟ್ ಈಸ್ ಆಲ್ಸೋ ಫುಲ್ಲಿ ಟ್ಯಾಕ್ಸಬಲ್ 6000. ಡಾಟಾ ಸಿಟ್ಟಿಂಗ್ಸ್ ಫೀಸ್ 4000 ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ಹಿಯರ್ ದೇರ್ ಇಸ್ ಎ ಗಿಫ್ಟ್ ರಿಸೀವ್ಡ್ ಅವ್ರು ಏನೂ ಕೊಟ್ಟಿಲ್ಲ, ಎಲ್ಲ ಮೂವೇಬಲ್ ನೋಡಿ. ಗಿಫ್ಟ್ ಎಲ್ಲ ಮೂವೇಬಲ್. ಸೊ ನೋಡೋಣ ಅದ್ರಲ್ಲಿ ಯಾವ್ದು ಟ್ಯಾಕ್ಸಬಲ್ ಆಗುತ್ತೆ, ಯಾವ್ದು ಟ್ಯಾಕ್ಸ್ ಫ್ರೀ ಆಗುತ್ತೆ. ರಿಸೀವ್ಡ್ rupees 80,000 ಆಸ್ ಎ ಗಿಫ್ಟ್ ಫ್ರಮ್ ಮಿಸ್ ಫ್ರೆಂಡ್ ಕೇಶವ್, ದಿಸ್ ಇಸ್ ಟ್ಯಾಕ್ಸಬಲ್. ಎನಿಯೋ ಫಸ್ಟ್ ಒನ್ ಟ್ಯಾಕ್ಸಬಲ್. ರಿಸೀವ್ಡ್ rupees 1 lakh ಆಸ್ ಎ ಗಿಫ್ಟ್ ಫ್ರಮ್ ಹಿಸ್ ಎಲ್ಡರ್ ಬ್ರದರ್, ಸೊ ಎಲ್ಡರ್ ಬ್ರದರ್ ಇಸ್ ಎ ರಿಲೇಟಿವ್, exempted. Then received rupees 1,40,000 as gift on his marriage ಅಲ್ಲಿ ಬಂದ್ರೆ exempted. Received a gift from his grandmother is a relative, exempted. ಸೊ ಅಲ್ಲಿ ಈ ಮೂರನ್ನು ಟೋಟಲ್ ಮಾಡಿದಾಗ ಟ್ಯಾಕ್ಸಬಲ್ ಬಂದು 80,000 ಬರುತ್ತೆ. 80,000 ಕಂಪೇರ್ ವಿತ್ 50,000, 80,000 50,000ಗೆ ಕಂಪೇರ್ ಮಾಡಿದಾಗ ಸೊ ಎನಿಯಾವ್ ಇಟ್ ಈಸ್ ಮೋರ್ ದ್ಯಾನ್ 50,000. ಹೆನ್ಸ್ ಎಂಟೈರ್ ಅಮೌಂಟ್ 80,000 ಅಮೌಂಟ್ ಇಸ್ ದ ಟ್ಯಾಕ್ಸಬಲ್. ಸೊ ಇಷ್ಟನ್ನ ಟೋಟಲ್ ಮಾಡಿದಾಗ ಸೊ ವಿಲ್ ಗೆಟ್ ಅ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ Rans. ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 3. ಅಂಡ್ ಲೆಟ್ಸ್ ಡಿಸ್ಕಸ್ ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ ನಂಬರ್ 4 ಡಿಸ್ಕಸ್ ಮಾಡೋಣ. ಮಿಸ್ಟರ್ ಸುಭಾಷ್, ಎ ರೆಸಿಡೆಂಟ್ ಇನ್ ಇಂಡಿಯಾ, earned the incomes during the financial year and the financial year and previous year both are same. Don't get confused. ಫಿನಾನ್ಷಿಯಲ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಒಂದೇ ಆಗಿರುತ್ತೆ. ಸುಭಾಷ್ ದಟ್ ಮೀನ್ಸ್ ಫಿನಾನ್ಷಿಯಲ್ ಇಯರ್ 2018-19 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಫಸ್ಟ್ ಕೊಟ್ಟಿದ ತಕ್ಷಣ ಎಕ್ಸ್ಪೆಂಡಿಚರ್ ಏನಾದ್ರು ಇದೆಯಾ, ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ ನೋಡೋಣ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇನ್ಕಮ್ ಅರ್ನ್ಡ್ ಆಫ್ ಸಬ್ಲೆಟಿಂಗ್, ಡಿವಿಡೆಂಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಕೌಂಟ್, ಗ್ರೌಂಡ್ ರೆಂಟ್. ಸಿ ಹಿಯರ್ ದೇರ್ ಇಸ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ರಿಗಾರ್ಡಿಂಗ್ ಸಬ್ಲೆಟಿಂಗ್. And here it is a subletting. For this there is a adjustment. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ನೆಕ್ಸ್ಟ್ ನೋಡೋಣ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್, ಡೈರೆಕ್ಟರ್ಸ್ ಫೀಸ್ rupees 1,800. ಸೊ ದೆನ್ he received a gift from his cousin ಇದೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಇದೆ and gets a gift. ಓಕೆ, ಎಕ್ಸ್ಪೆಂಡಿಚರ್ಸ್ ಯಾವುದಿಲ್ಲ, ಅದೊಂದು ಬಿಟ್ರೆ ಸೊ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಫಸ್ಟ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ rupees 6,000. ಸೊ ಎನಿಯಾವ್ ಗ್ರಾಸ್ ನೆಟ್ ಅಂತ ಹೇಳಿಲ್ಲ. ಎನಿಯಾವ್ TDS ಅಪ್ಲೈ ಆಗೋದು ಇಫ್ ಇಟ್ ಈಸ್ ಎಕ್ಸೆಸ್ ಆಫ್ 10,000 ಎಬೋ ಇದ್ರೆ ಸೊ ಡೈರೆಕ್ಟ್ ಆಗಿ 6,000 ತಗೊಳ್ಬಹುದು. ಇಟ್ ಈಸ್ ಬಿಲೋ 10,000 TDS ಚಾರ್ಜ್ ಆಗಲ್ಲ, ಗ್ರಾಸ್ ಅಲ್ಲಿ ಇರುತ್ತೆ. ವಿನಿಂಗ್ ಫ್ರಮ್ ಹಾರ್ಸ್ ರೇಸ್ 12,500 ಇದೆ, ಗ್ರಾಸ್ ನೆಟ್ ಮೆನ್ಷನ್ ಮಾಡಿಲ್ಲ. 10,000 ಎಬೋ ಇದೆ, ದೆನ್ ಕನ್ವರ್ಟ್. ಸೊ 12,500 ಡಿವೈಡೆಡ್ ಬೈ 90%. ಸೊ ವಿಲ್ ಗೆಟ್ 12,500 divided by 70%. So you'll get 17,857. 17,857. So 30% TDS alva. Hence 12,500 divided by 70% ಮಾಡಬೇಕಾಗುತ್ತೆ.
ಸೊ ಡಿವೈಡ್ ಬೈ 70% ಮಾಡಿದಾಗ you'll get 17,857. And the next income earned from subletting of house rupees 10,500. Anyhow it is fully taxable, but ಇದಕ್ಕೊಂದು expenditure ಇದೆ, subletting 500. So less 500 ನ ಲೆಸ್ ಮಾಡಿ, ಸೊ ಅಲ್ಲಿಗೆ 10,000 ಟ್ಯಾಕ್ಸ್ ಮಾಡಿ. anyhow ಇದು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಎಂತೂ ಅಲ್ಲ, ಟ್ಯಾಕ್ಸಬಲ್, ಸೊ ಅದು ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಫುಲ್ಲಿ ಟ್ಯಾಕ್ಸಬಲ್ 26,000 fully taxable ಆಗುತ್ತೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಎಕ್ಸೆಂಪ್ಟೆಡ್ ಅಪ್ ಟು 3,500, ಬಿಲೋ 3,500 ಇದೆ ನಿಲ್ ಎಕ್ಸೆಂಪ್ಟ್ ಆಗುತ್ತೆ. ಗ್ರೌಂಡ್ ರೆಂಟ್ ಫುಲ್ಲಿ ಟ್ಯಾಕ್ಸಬಲ್ 5,000. ಅಂಡ್ ಎಕ್ಸ್ಪೆನ್ಸಸ್ ಇನ್ಕಮ್ ಆಫ್ ಸಬ್ಲೆಟಿಂಗ್ ಈ ಪಾಯಿಂಟ್ ಆಲ್ರೆಡಿ ಕನ್ಸಿಡರ್ ಮಾಡಿದೀವಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್, ಕೀಪ್ ದಿಸ್ ಇನ್ ಮೈಂಡ್. ಬಾಂಗ್ಲಾದೇಶ್ ಆದ್ರೆ ಸೊ ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಎಕ್ಸಂಪ್ಷನ್ ಕೊಡಬೇಕಾದ್ರೆ ಲ್ಯಾಂಡ್ ಶುಡ್ ಬಿ ಇನ್ ಇಂಡಿಯಾ, ಲ್ಯಾಂಡ್ ಇಂಡಿಯಾದಲ್ಲೇ ಇರಬೇಕು. ಬಟ್ ಹಿಯರ್ ದ ಲ್ಯಾಂಡ್ ಇನ್ ಹಿಯರ್ ಇಟ್ ಈಸ್ ಬಾಂಗ್ಲಾದೇಶ್, hence it is fully taxable. 20,000 fully taxable ಆಗುತ್ತೆ. So directors fees rupees 1,800 also it is also fully taxable ಆಗುತ್ತೆ. Directors fees 1,800 fully taxable ಆಗುತ್ತೆ. He received gift from his cousin. gift ಗಳೆಲ್ಲ ನೋಡೋಣ. ಸೊ ಯಾಕಂದ್ರೆ ಮೂವೇಬಲ್ ಪ್ರಾಪರ್ಟೀಸ್ ಏನಾದ್ರು ಇದ್ರೆ ಆಲ್ ಟುಗೆದರ್ ತಗೊಬೇಕಾಗತ್ತೆ. ಮೂವೇಬಲ್ ಗಿಫ್ಟ್ಸ್ ಏನಾದಿದ್ದಾಗ ಆಲ್ ಟುಗೆದರ್, ಮೂವೇಬಲ್ ಗಿಫ್ಟ್ ಎಲ್ಲ ಆಲ್ ಟುಗೆದರ್ ತಗೊಂಡು ಕನ್ಸಿಡರ್ ಮಾಡಬೇಕಾಗತ್ತೆ. ಮೂವೇಬಲ್ ಎಲ್ಲ ಆಲ್ ಟುಗೆದರ್. ಈ ಮೂವೇಬಲ್ ಇದ್ದಾಗ ಸಿಂಗಲ್ ಆಗಿ ತಗೊಳ್ಬೇಕಾಗತ್ತೆ. ಸೇನ್ ಗಿಫ್ಟ್ ಫ್ರಮ್ ಹಿಸ್ ಕಸಿನ್, ಕೀಪ್ ದಿಸ್ ಇನ್ ಮೈಂಡ್, ಕಸಿನ್ ಇಸ್ ನಾಟ್ ಎ ರಿಲೇಟಿವ್. ಕಸಿನ್ ಯಾವತ್ತಿಗೂ ರಿಲೇಟಿವ್ ಆಗಲ್ಲ. ಸೊ 5,000 ಇದೆ, ಅದಕ್ಕೆ ಇದೊಂದು ಗಿಫ್ಟ್ ಇದೆ, ಇದನ್ನ ಬ್ಯಾಲೆನ್ಸ್ ಇಟ್ರೆ ನಾವು, ಬಿಕಾಸ್ ಬೇರೆ ಮೂವೇಬಲ್ ಗಿಫ್ಟ್ಸ್ ಇದ್ದಾಗ ಅದಕ್ಕೆ ಟೋಟಲ್ ಮಾಡ್ಕೊಂಡು ಕಂಪ್ಯಾರಿಸನ್ ಮಾಡ್ಕೋಬೇಕಾಗತ್ತೆ. ಅಂಡ್ ಒನ್ ಮೋರ್ ಹೌಸ್ ಪ್ರಾಪರ್ಟಿ ಇದೆ, ಎನಿಯೋ ಮೂವೇಬಲ್ ಗಿಫ್ಟ್ ಒಂದೇ ಇರೋದು. So it is exempted. Why? Because it is below 50,000. ಇಲ್ಲಿ ನಾವು ಎಕ್ಸಂಪ್ಷನ್ ಕೊಟ್ಟಿರೋದು ಅಮೌಂಟ್ ಬಿಲೋ 50,000 ಇದೆ ಅಂತ, ನಾಟ್ ಫಾರ್ ದ ಕಸಿನ್. ಕೀಪ್ ದಿಸ್ ಇನ್ ಮೈಂಡ್. ಅಕಾರ್ಡಿಂಗ್ ಟು ದ ಟ್ಯಾಕ್ಸ್ ಕಸಿನ್ ಇಸ್ ನಾಟ್ ಎ ರಿಲೇಟಿವ್. ಟ್ಯಾಕ್ಸ್ ಪ್ರಕಾರ ಕಸಿನ್ ರಿಲೇಟಿವ್ ಅಲ್ಲ. ಸೊ ನಾವು ಎಕ್ಸಂಪ್ಷನ್ ಕೊಡ್ತೀವಿ. ವೈ? ಬಿಕಾಸ್ ಗಿಫ್ಟ್ ಈಸ್ ಬಿಲೋ 50,000 ಅಂತ, ಗಿಫ್ಟ್ ಬಿಲೋ 50,000 ಇದೆ ಅಂತ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಸೊ ದೇರ್ ಆರ್ ಎಕ್ಸಂಪ್ಷನ್ ಅದೇ, ಕೆಲವೊಂದು ಎಕ್ಸಂಪ್ಷನ್ ಇಂಟ್ರೆಸ್ಟ್ ಇದೆ. ಸೊ ಐ ವಿಲ್ ಗಿವ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಇನ್ ದಟ್ ಲಿಂಕ್. ಕೆಳಗಡೆ ಲಿಂಕ್ ಅಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಅಂದ್ರೆ ಕೊಡ್ತೀನಿ ಲಿಸ್ಟ್ ಯಾವ್ದು ಇಂಟ್ರೆಸ್ಟ್ ಎಕ್ಸಂಪ್ಟೆಡ್ ಇದೆ ಅಂತ. ಸೊ ದಿಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ 2015 ಇಟ್ ಈಸ್ ಎಕ್ಸೆಂಪ್ಟೆಡ್, ಅದು ಎಕ್ಸೆಂಪ್ಟೆಡ್ ಇದೆ. ಸೊ ನೆಕ್ಸ್ಟ್ ನಾನು ಲಿಸ್ಟ್ ಕೊಡ್ತೀನಿ ಯಾವ್ದಾದ್ರು ಎಕ್ಸೆಂಪ್ಟೆಡ್ ಇದೆ ಅಂತ. ಸೊ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್, ಯಾವ್ದಾದ್ರು ಎಕ್ಸಂಪ್ಷನ್ ಇದೆ ಅಂತ ನಾನು ನಿಮಗೆ ಕೊಡ್ತೀನಿ, ನೋಡೋಣ. ನೆಕ್ಸ್ಟ್ he gave a gift of house property, immovable property, ಅಂದ್ರೆ ಸಿಂಗಲ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಅದ್ರ ವ್ಯಾಲ್ಯೂ ಬಂದು 45,000 ಇದೆ. ಸೊ ಫಾರ್ ಬಿಲೋ 50,000 ಇದೆ, ಹೆನ್ಸ್ ಇಟ್ ಈಸ್ ಆಲ್ಸೋ ಫುಲ್ಲಿ ಎಕ್ಸೆಂಪ್ಟೆಡ್. ಅದು ಏನಾಗಿರುತ್ತೆ, ಫುಲ್ಲಿ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಪ್ರಾಬ್ಲಮ್ ನಂಬರ್ 4. ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. ಫಾಲೋಯಿಂಗ್ ಇನ್ಕಮ್ಸ್ ಆರ್ ರಿಸೀವ್ಡ್. Following incomes are received by Mr. Ajay, resident, in the previous year 2018-19. Compute is taxable income from other sources. Director's fees, so expenditure ಯಾವ್ದು ಇದೆಯಾ? So no expenditures ಯಾವ್ದು ಇಲ್ಲ. Director's fees, this is fully taxable, 10,000 fully taxable ಆಗುತ್ತೆ. Next interest from post office savings bank account below 3,500 ಇದೆ, exempted. So it is fully, first one fully taxable ಆಗುತ್ತೆ, second one exempted ಇದೆ. Dividend received from cooperative society fully taxable. Dividend received from cooperative society. Winning from Andhra Pradesh state lottery, so 28,000 ಇದೆ net ಅಂತ ಕೊಡ್ತಾರೆ, then convert it, 28,000 divided by 70%, you'll get a 40,000 ಬರುತ್ತೆ. Family pension, see family pension ಅಲ್ಲಿ either 1/3 of family pension or 15,000 is eligible for deduction. So either 1/3 of family pension or 15,000, whichever is less is eligible for deduction. Okay, 1/3 ಮಾಡಿದಾಗ you'll get 10,000. 1/3 ಮಾಡಿದಾಗ you'll get 10,000 or 15,000. ಇವೆರಡರಲ್ಲಿ 10,000 ಲೆಸ್ ಇರುತ್ತೆ. ಓಕೆ, 10,000 is eligible for deduction. 30,000 minus 10,000, then 20,000 is the taxable. So don't get confused. So first ಅವೆರಡನ್ನ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. First you supposed to take a 1/3 of the family pension and that should be compared with the 15,000. Out of those two,
whichever is less is eligible for deduction. So 1/3 ಬಂದಾಗ 10,000 ಬರುತ್ತೆ or 15,000, 10,000 ಲೆಸ್ ಅಲ್ಲಿ ಇರುತ್ತೆ. ಸೊ 30,000 ಇನ್ಕಮ್ ಅಲ್ಲಿ 10,000 ಲೆಸ್ ಮಾಡಿ ರಿಮೈನಿಂಗ್ 20,000 ಟ್ಯಾಕ್ಸಿಬಲ್ ಆಗುತ್ತೆ. ಡಿವಿಡೆಂಡ್ ರಿಸೀವ್ಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ 10,000 per annum ಎನಿ ಆಫ್ ಡೊಮೆಸ್ಟಿಕ್ ಕಂಪನಿ, ಇದು ಡಿವಿಡೆಂಡ್ ರಿಸೀವ್ ಆಗದೆ ಎಕ್ಸೆಂಪ್ಟೆಡ್. Dividend from domestic company is exempted up to 10 lakhs. Insurance commission received, and insurance commission received, it is eligible for TDS if the income crosses 15,000. Income ಏನಾದ್ರು 15,000 ಕ್ರಾಸ್ ಆದ್ರೆ it is eligible for TDS. ಕ್ರಾಸ್ ಆಗಿದೆ. ಸೊ ಎಷ್ಟಿದೆ ಇನ್ಕಮ್? 23,500 ಇದೆ. 23,500 divided by 23,500 divided by TDS is 5%, 95%. Divided by 95% in the sense you'll get 24,737. 24,737 minus, so expenses incurred ಆಗಿರೋದು 2,500 minus 2,500 in the sense you'll get 3/237 minus 2,500 you'll get taxable ಬಂದು 3/237. This is the taxable amount. And last point in this problem, Mr. Ajay received a gold chain from his friend. Gold chain is a movable property. Keep this in mind. Worth rupees 32,000. And painting, even it is also painting is a movable property from another friend as a gift. Its fair market value 18,000. So ಎರಡು ಮೂವೇಬಲ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಎರಡನ್ನು ಟೋಟಲ್ ಮಾಡಿ ಕಂಪ್ಯಾರಿಸನ್ ಮಾಡಬೇಕು. 32,000 ಪ್ಲಸ್ 18,000 you'll get 50,000. ಎಕ್ಸಾಕ್ಟ್ ಆಗಿ 50,000 ಬಂದಿದೆ, ಎಕ್ಸೆಂಪ್ಟೆಡ್. ಎಕ್ಸಾಕ್ಟ್ಲಿ 50,000 ಬಂದ್ರು ಅದೇನಾಗಿರುತ್ತೆ, ಟ್ಯಾಕ್ಸ್ ಫ್ರೀ ಅಥವಾ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಫ್ಯೂ ಪ್ರಾಬ್ಲಮ್ಸ್ ಅಬೌಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. In the upcoming classes, that means upcoming videos, we shall discuss few more problems on it. So if you're having any doubts, you can call me. Thank you.